Hi friends, welcome back to KS Guruji. My name is Raj Shekhar. ಇವತ್ತಿನ ಈ ಒಂದು ರೆಕಾರ್ಡೆಡ್ ಕ್ಲಾಸಲ್ಲಿ ನಾವು ಇಂಡಿಯನ್ ಎಕಾನಮಿ ಅಥವಾ ವರ್ಲ್ಡ್ ಎಕಾನಮಿಗೆ ಸಂಬಂಧಪಟ್ಟಂತೆ ಹಲವಾರು ಪ್ರಮುಖ ಅಂಶಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣಂತೆ. ಆ್ಯಂಡ್ ವೈ ಇಟ್ ಶಾಲ್ ಬಿ ಅ ರೆಕಾರ್ಡೆಡ್ ಕ್ಲಾಸ್ ಟುಡೇ ಅಂದರೆ ಮನೆಯಲ್ಲಿ ಸ್ವಲ್ಪ ರಿಪೇರಿ ವರ್ಕ್ ನಡೀತಾ ಇರೋದ್ರಿಂದ ಐ ವಿಲ್ ನಾಟ್ ಬಿ ಏಬಲ್ ಟು ಕಂಡಕ್ಟ್ ದಿ ಲೈವ್ ಕ್ಲಾಸ್ ಆ್ಯಂಡ್ ನಾಳೆ ಲೈವ್ ಕ್ಲಾಸನ್ನು ಕಂಡಕ್ಟ್ ಮಾಡ್ಕೊಳ್ಳೋಣ ಅಂತೆ. ರೈಟ್. ಆ್ಯಂಡ್ ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ನೋಟ್ ಇದೆ, ದಯವಿಟ್ಟು ಗಮನ ಇಟ್ಟು ಕೇಳಿ. ಯಾರಿಗೆ ಇವತ್ತಿನ ಕ್ಲಾಸ್ನ ಕ್ವಶನ್ಸು ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೋ ಅಥವಾ ಅಬವ್ ಆವ್ರೇಜ್ ಅನಿಸುತ್ತೋ, ಡು ನಾಟ್ ವರಿ, ಡು ನಾಟ್ ಗೆಟ್ ಫ್ರಸ್ಟ್ರೇಟೆಡ್. ಯಾಕೆ ಹೇಳ್ತಾ ಇದ್ದೀನಿ? ದಿಸ್ ಈಸ್ ದಿ ಲಾಸ್ಟ್ ಫೇಸ್ ಆಫ್ ಯುವರ್ ಪ್ರಿಪ್ರೇಷನ್. ನಿಮ್ಮ ಪ್ರಿಪ್ರೇಷನ್ನ ಕೊನೆಯ ಘಟ್ಟ ಅಥವಾ ಹಂತ ಅಂತ ಕರಿಬೋದು. ಈ ಸಂದರ್ಭದಲ್ಲಿ ಎಷ್ಟು ಪ್ರಿಪ್ರೇಷನ್ಗೆ ಒತ್ತು ನೀಡ್ತೀರೋ ಅಷ್ಟೇ ಒತ್ತನ್ನು ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಅಥವಾ ನಿಮ್ಮ ಸೆಲ್ಫ್ ಎಸ್ಟೀಮ್ ಅಥವಾ ಒಂದು ಸೆಲ್ಫ್ ಕಾನ್ಫಿಡೆನ್ಸನ್ನು ಬೂಸ್ಟ್ ಮಾಡಲಿಕ್ಕೂ ಕೂಡ ಅಷ್ಟೇ ಗಮನವನ್ನು ನೀವು ಹರಿಸಬೇಕಾಗುತ್ತೆ. ಇಂತಹ ಡಿಫಿಕಲ್ಟ್ ಪ್ರಶ್ನೆ ಬಂದಾಗ ಯು ಶುಡ್ ನಾಟ್ ಡೌಟ್ ಯುವರ್ ಸೆಲ್ಫ್. ನಾನು ಎಲ್ಲ ಓದಿದ್ದೀನಿ, ಎಲ್ಲ ರಿವೈಸ್ ಮಾಡಿದ್ದೀನಿ, ಆದರೂ ಕೂಡ ಇದನ್ನು ನಾನು ಅಟೆಂಡ್ ಮಾಡೋಕ್ಕಾಗ್ತಾ ಇಲ್ಲ. ಮೇ ಬಿ ಈ ಅಟೆಂಪ್ಟ್ ತೊಗೊಳ್ಬೇಕೋ ಬೇಡವೋ, ಅಥವಾ ಬೇರೆಯವರೆಲ್ಲ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿರ್ತಾರೆ, ನಾನು ಎಲ್ಲಿ ಎಡವ್ಬಿಟ್ಟೆ, ಈ ಥರ ಸೆಲ್ಫ್ ಡೌಟ್ಸ್ ಬರುತ್ತೆ. ಹಾಗಾಗಿ ಆಲ್ ಐ ವಾಂಟ್ ಟು ಸೇ ಈಸ್, ಇಂತಹ ಕೆಲವೊಂದಿಷ್ಟು ಪ್ರಶ್ನೆಗಳು ನಿಮ್ಮ ಎಂಟೈರ್ ಪ್ರಿಪ್ರೇಷನನ್ನು ಜಡ್ಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ಸ್ಟೆಡ್ ಇಂತಹ ಪ್ರಶ್ನೆಗಳನ್ನು ನೀವು ಆಸ್ ಅ ಲರ್ನಿಂಗ್ ತೊಗೊಳ್ಬೋದು. ಇದನ್ನು ಅಷ್ಟು ಗೊತ್ತಿದ್ರೂ ಸಹ ಯಾಕೆ ಈ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ? ಇತ್ತೀಚೆಗೆ ಈ ಸ್ಟಾಕ್ ಮಾರ್ಕೆಟ್ ಸ್ಕ್ಯಾಮ್ಸು ಅಥವಾ ಸ್ಟಾಕ್ ಎಕ್ಸ್ಚೇಂಜಸ್ ಸ್ಕ್ಯಾಮ್ಸು ಸಿಕ್ಕಾಪಟ್ಟೆ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸೆಬಿ ಕೂಡ ಒಂದು ಅಡ್ವೈಸರಿ ನೋಟನ್ನು ಎಲ್ಲ ರಾಜ್ಯಗಳಿಗೂ ಹೊರಡಿಸಿತ್ತು. ಆ್ಯಂಡ್ ಕಳೆದ ಒಂದು 2-3 ತಿಂಗಳಲ್ಲಿ ನೀವು ಹುಬ್ಳಿ ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಸುಮಾರು ಸ್ಕ್ಯಾಮ್ಸ್ ಆಗೋದನ್ನು ನೋಡ್ಬೋದು. ಹಾಗಾಗಿ ಈ ಒಂದು ಕಾಂಟೆಕ್ಸ್ಟಲ್ಲಿ ಎಕನಾಮಿಯಲ್ಲಿ ಪರ್ಟಿಕ್ಯುಲರ್ಲಿ ಈ ಮನಿ ಮಾರ್ಕೆಟು, ಸ್ಟಾಕ್ ಮಾರ್ಕೆಟು ಅಥವಾ ಸೆಕ್ಯೂರಿಟೀಸ್ ಮಾರ್ಕೆಟು, ಇದ್ರ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದು ಸಾಧ್ಯತೆ ನನಗೂ ಕೂಡ ತುಂಬ ದಟ್ಟವಾಗಿ ಕಾಡ್ತಾ ಇದೆ. ಇದರ ಜೊತೆಗೆ ಈ ಮನಿ ಮಾರ್ಕೆಟು ಅಥವಾ ಸ್ಟಾಕ್ ಮಾರ್ಕೆಟು ಅಥವಾ ಫೈನಾನ್ಷಿಯಲ್ ಮಾರ್ಕೆಟ್ಸು, ಇದಕ್ಕೆ ಸಂಬಂಧಪಟ್ಟಂತೆ ಪ್ರೀವಿಯಸ್ಲಿ UPSC ಆಗಿರ್ಬೋದು, ಬೇರೆ ಎಕ್ಸಾಮ್ಸ್ ಆಗಿರ್ಬೋದು, ಅಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನು ಕೇಳಿದ್ರು ಅದನ್ನು ಬೇಸಿಸ್ ಆಗಿಟ್ಕೊಂಡು ಇವತ್ತಿನ ಪ್ರಶ್ನೆಗಳನ್ನು ನಾನು ಫ್ರೇಮ್ ಮಾಡಿ ಅದನ್ನು ಡಿಸ್ಕಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದಿ ಕ್ವಶನ್ ನಂಬರ್ 1. ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಫೈನಾನ್ಷಿಯಲ್ ಸಿಸ್ಟಮ್ಸ್ ಆ್ಯಂಡ್ ಅಪ್ರೋಚಸ್ ಇನ್ ಇಂಡಿಯಾ. ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕನ್ನಡ ಟ್ರಾನ್ಸ್ಲೇಷನ್ ಕೂಡ ಇದೆ. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್, ಯು ಕ್ಯಾನ್ ಪಾಸ್ ದಿ ವಿಡಿಯೋ, ಯು ಕ್ಯಾನ್ ಅನಲೈಸ್ ಆಲ್ ದಿ ಸ್ಟೇಟ್ಮೆಂಟ್ಸ್. ಎಲ್ಲ ಸ್ಟೇಟ್ಮೆಂಟ್ಸನ್ನು ಓದಿ ಅದಾದಮೇಲೆ ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ರೈಟ್. ನಂತರದಲ್ಲಿ ಯು ಕ್ಯಾನ್ ರೆಸ್ಯೂಮ್ ದಿ ವಿಡಿಯೋ. The waterfall approach is primarily used in the management of government securities and involves a step-by-step sequential process in the execution of trades. ಇತ್ತೀಚೆಗೆ ಈ ಸ್ಕ್ಯಾಮ್ಸ್ ಆಗ್ತಿರೋದನ್ನು ನೋಡಿ ಎಲ್ಲ ಮ್ಯೂಚುವಲ್ ಫಂಡ್ಸ್ಗೂ ಕೂಡ ಸೆಬಿ ಏನು ಅಡ್ವೈಸರಿ ಕೊಟ್ಟಿದೆ ಅಂತ ಹೇಳಿದ್ರೆ, ನೀವು ಇನ್ವೆಸ್ಟ್ ಮಾಡೋ ಮುಂಚೆ ಅಥವಾ ನೀವು ಬೈ ಮಾಡೋ ಮುಂಚೆ ಈ ವಾಟರ್ಫಾಲ್ ಅಪ್ರೋಚನ್ನು ಅಳವಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಅಂದರೆ ಕಳೆದ 1 ಗಂಟೆ ಅಥವಾ 1 ದಿನದಲ್ಲಿ ಯಾವ ಸ್ಟಾಕ್ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಥವಾ ಯಾವ ಕಂಪನಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಡಿಸೈಫರ್ ಮಾಡಿ ಅರ್ಥೈಸುವಂತಹ ಒಂದು ಅಪ್ರೋಚ್ ವಾಟರ್ಫಾಲ್ ಅಪ್ರೋಚ್ ಆಗಿರುತ್ತೆ. ಆ್ಯಂಡ್ ಇಟ್ ಈಸ್ ಪ್ರೈಮರಿಲಿ ಅನ್ನೋದು ಇಲ್ಲಿ ರೆಡ್ ಫ್ಲ್ಯಾಗ್ ಆಗುತ್ತೆ. ನಾನು ನಿಮ್ಗೆ ಹೇಳಿದೆ, ಈಗ ನಿನ್ನೆ ನಡೆದಂತಹ AC ಕ್ವೆಶನ್ ಪೇಪರಲ್ಲಿ ನೀವು ನೋಡಿರ್ಬೋದು, ರೆಡ್ ಫ್ಲ್ಯಾಗ್ಸು, ಆಮೇಲೆ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ಸು ಅಂತ ನಾನು ಪದೇ ಏನು ಹೇಳ್ಕೊಂಡ್ಬಂದಿದ್ದೆ. ಅದೇ ರೀತಿ 6 to 7 ಕ್ವೆಶನ್ಸ್ ಇತ್ತು. ಆ ರೆಡ್ ಫ್ಲ್ಯಾಗ್ಸನ್ನು ಅಥವಾ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ಸನ್ನು ಇಫ್ ಯು ಕ್ಯಾನ್ ಐಡೆಂಟಿಫೈ ಅಂದರೆ ಈಸಿಲಿ 7 to 8 ಕ್ವೆಶನ್ಸನ್ನು ಯು ಕ್ಯಾನ್ ಗೆಟ್ ದೆಮ್ ರೈಟ್ ಸ್ಟ್ರೇಟ್ ಅವೇ ವಿದೌಟ್ ನೋಯಿಂಗ್ ಎನಿಥಿಂಗ್. ಅಥವಾ ಆ ಟಾಪಿಕ್ಗೆ ಸಂಬಂಧಪಟ್ಟಂತೆ ಡೈರೆಕ್ಟ್ ಮಾಹಿತಿ ಇಲ್ಲದೇ ಇದ್ರೂ ಕೂಡ ಯು ಕುಡ್ ಸಾಲ್ವ್ ದೋಸ್ ಕ್ವಶನ್ಸ್. ಓಕೆ. ಇಲ್ಲಿ ಪ್ರೈಮರಿಲಿ ಅಂತ ಇದೆ. ಯಾಕೆ ತಪ್ಪಾಗುತ್ತೆ ಅಂತ ಹೇಳಿದ್ರೆ, ಕೇವಲ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಮಾತ್ರ ಅಲ್ಲ, ಈವನ್ ಪ್ರೈವೇಟ್ ಬಾಂಡ್ಸ್ ಅಥವಾ ಪ್ರೈವೇಟ್ ಸೆಕ್ಯೂರಿಟೀಸ್ ಅಂದರೆ ಸೆಕ್ಯೂರಿಟೀಸ್ ಗಿವನ್ ಬೈ ಆರ್ಗನೈಸೇಷನ್ಸ್ ಅಥವಾ ಕಂಪನೀಸ್, ಅದಕ್ಕೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಕ್ಯಾನ್ ಬಿ ಎಲಿಮಿನೇಟೆಡ್. ದೆನ್ ಆಪ್ಷನ್ A ಹೋಗುತ್ತೆ, C ಹೋಗುತ್ತೆ, D ಹೋಗುತ್ತೆ. ರೈಟ್ ಅವೇ ದಿ ರೈಟ್ ಆನ್ಸರ್ ಈಸ್ B ಅಂತ ಮಾರ್ಕ್ ಮಾಡ್ಬೋದು. ಆದರೂ ಕೂಡ ಸೆಕೆಂಡ್ ಸ್ಟೇಟ್ಮೆಂಟ್ ನೋಡೋದಾದರೆ, ನೆಗೋಷಿಯೇಟೆಡ್ ಡೀಲಿಂಗ್ ಸಿಸ್ಟಮ್ ಆರ್ಡರ್ ಮ್ಯಾಚಿಂಗ್, ಈ ರೀತಿಯಾದಂತಹ ಒಂದು ಸಾಫ್ಟ್ವೇರ್ ಅಥವಾ ಎಲೆಕ್ಟ್ರಾನಿಕ್ ಪ್ಲ್ಯಾಟ್ಫಾರ್ಮನ್ನು ಲಾಂಚ್ ಮಾಡಿದ್ದು ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಯಾವುದಕ್ಕೆ? ಆನ್ಲೈನ್ ಟ್ರೇಡಿಂಗ್ ಆಫ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಗೌರ್ಮೆಂಟ್ ಅಥವಾ ಸರ್ಕಾರಿ ಸೆಕ್ಯೂರಿಟೀಸನ್ನು ಟ್ರೇಡ್ ಮಾಡಲಿಕ್ಕೋಸ್ಕರ ಈ ಒಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಲಾಂಚ್ ಮಾಡಿತ್ತು. ಹಾಗಾಗಿ ಇದು ಸರಿಯಾದ ಸ್ಟೇಟ್ಮೆಂಟು. ಆ್ಯಂಡ್ ಥರ್ಡ್ ಸ್ಟೇಟ್ಮೆಂಟ್ ಬಂದುಬಿಟ್ಟು, ಸೆಂಟ್ರಲ್ ಡೆಪಾಸಿಟರಿ ಸರ್ವಿಸಸ್ ಲಿಮಿಟೆಡ್ ಅನ್ನೋ ಒಂದು ಪ್ಲ್ಯಾಟ್ಫಾರ್ಮನ್ನು ಅಥವಾ ಡೆಪಾಸಿಟ್ರಿಯನ್ನು ಯಾರು ಮೇಂಟೈನ್ ಮಾಡ್ತಾ ಇದ್ದಾರೆ? ಸೆಬಿ ಮೇಂಟೈನ್ ಮಾಡ್ತಾ ಇದೆ, ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸೊ ಇಲ್ಲಿ NDSOM ಅಂತ ಬಂದರೆ ಇಟ್ ಈಸ್ ರಿಲೇಟೆಡ್ ಟು ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಆ್ಯಂಡ್ CDSL ಅಂತ ಬಂದರೆ ಇಟ್ ಈಸ್ ರಿಲೇಟೆಡ್ ಟು ದಿ ಸೆಬಿ. ರೈಟ್. ಸೊ ಈ ಸೆಂಟ್ರಲ್ ಡೆಪಾಸಿಟರಿ ಸರ್ವಿಸಸ್ ಲಿಮಿಟೆಡ್ ಈಸ್ ಒನ್ ಆಫ್ ದಿ 2 ಡೆಪಾಸಿಟರೀಸ್ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಯಾವುದು? NSDL. ಇದ್ರ ಫುಲ್ ಫಾರ್ಮ್ ಯಾರಾದರೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದಾ? ರೈಟ್. ಸೊ ಇನ್ ದಿಸ್ ಕೇಸ್ ದಿ ರೈಟ್ ಆನ್ಸರ್ ಈಸ್ B, 2 and 3 ಓನ್ಲಿ. ನೆಕ್ಸ್ಟ್ ಕ್ವಶನ್. Consider the following statements regarding the management of long-term government securities and long-term corporate debt market. ಎರಡೂ ಕೂಡ ಬೇರೆ ಕಾನ್ಸೆಪ್ಟು ಒಂದೇ ಚಾಪ್ಟರ್ಲಿ ಬರುವಂಥದ್ದು. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್, ಪಾಸ್ ದಿ ವಿಡಿಯೋ,
ಗೋ ಥ್ರೂ ದ ಸ್ಟೇಟ್ಮೆಂಟ್ಸ್ ಅನಾಲಿಸಿಸ್ ಮಾಡಿ ನಂತರದಲ್ಲಿ ರೈಟ್ ಆನ್ಸರ್ನ ನೀವು ಮನಗಂಡ್ಕೊಂಡು ನಂತರದಲ್ಲಿ ನೀವು ವಿಡಿಯೋನ ರೆಸ್ಯೂಮ್ ಮಾಡಿ. ರೈಟ್, ಫಸ್ಟ್ ಸ್ಟೇಟ್ಮೆಂಟ್, ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಇಶ್ಯೂಯನ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಲಾಂಗ್ ಟರ್ಮ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಎಸ್, ಲಾಂಗ್ ಟರ್ಮ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಬಂದರೆ ಈ ಜವಾಬ್ದಾರಿಯನ್ನು ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ನೀಡಲಾಗಿದೆ. ಅದೇ ರೀತಿ ಲಾಂಗ್ ಟರ್ಮ್ ಕಾರ್ಪೊರೇಟ್ ಡೆಟ್ ಮಾರ್ಕೆಟ್ ಅಂದರೆ ಪ್ರೈವೇಟ್ ಕಂಪನೀಸ್, ಖಾಸಗಿ ಕಂಪನಿಗಳು ಅಥವಾ ಖಾಸಗಿ ಆರ್ಗನೈಸೇಷನ್ಸ್ ಇಶ್ಯೂ ಮಾಡುವಂತಹ ಡೆಟ್ ಮಾರ್ಕೆಟ್ ಬಂದರೆ ಅದನ್ನು ಮ್ಯಾನೇಜ್ ಮಾಡುವಂತಹ ಜವಾಬ್ದಾರಿ ದಿ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾಗೆ ನೀಡಲಾಗಿದೆ. ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಥರ್ಡ್ ಸ್ಟೇಟ್ಮೆಂಟ್, ದಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಎಕ್ಸ್ಕ್ಲೂಸಿವ್ಲಿ ರೆಡ್ ಫ್ಲಾಗ್ manages the trading of long-term government securities in India. This is wrong. Not just government securities ಅನ್ನು ಹೊರತುಪಡಿಸಿ ಇತರೆ ಪ್ರೈವೇಟ್ ಸೆಕ್ಯೂರಿಟೀಸ್ ಅಥವಾ ಪ್ರೈವೇಟ್ ಸ್ಟಾಕ್ ಮಾರ್ಕೆಟನ್ನು ಕೂಡ ಇದು ಹೋಸ್ಟ್ ಮಾಡ್ಬೋದು ಅಥವಾ ಮ್ಯಾನೇಜ್ ಮಾಡ್ಬೋದು. ಸೊ ಇಲ್ಲಿ ಥರ್ಡ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ದಿ ರೈಟ್ ಆನ್ಸರ್ ಈಸ್ A1 and 2 ಓನ್ಲಿ. ರೈಟ್, ನೆಕ್ಸ್ಟ್ ಕ್ವಶನ್. ಇಲ್ಲಿ ಬೀಟಾ ಅನ್ನೋ ಒಂದು ಮೆಜರ್ಮೆಂಟ್ ಇದೆ. ಇದೇನು ಮೆಜರ್ ಮಾಡುತ್ತೆ? ಒಂದು ಸ್ಟಾಕು ಅಥವಾ ಒಂದು ಬಾಂಡು ಎಷ್ಟು ರಿಸ್ಕಿ ಇದೆ, ಎಷ್ಟು ಡೇಂಜರಸ್, ಅದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನನ್ನ ದುಡ್ಡು ಕಳೆದು ಹೋಗುತ್ತಾ ಅಥವಾ ಬರ್ಬೋದಾ, ಈ ಒಂದು ರಿಸ್ಕನ್ನು ಇಂಡಿಕೇಟ್ ಮಾಡುವಂತಹ ಮೆಜರ್ಮೆಂಟ್ ಯಾವುದು? ಈ ಬೀಟಾ. ಸೊ ಇಲ್ಲಿ ಲೋ ಬೀಟಾ ಇದಕ್ಕೆ ಸಂಬಂಧಪಟ್ಟಂತೆ 3 ಸ್ಟೇಟ್ಮೆಂಟ್ಸ್ ಇದೆ. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಪಾಸ್, ಅನಲೈಸ್ ಆ್ಯಂಡ್ ದೆನ್ ರೆಸ್ಯೂಮ್ ದ ವಿಡಿಯೋ. Low beta stocks are volatile compared to the overall market and are often considered safer investments during periods of market uncertainty. ಮಾರ್ಕೆಟ್ ಯಾವಾಗ ಅನ್ಸರ್ಟನ್ ಇರುತ್ತೋ, ಎಕ್ಸ್ಟರ್ನಲ್ ಶಾಕ್ಸ್ಗಾಗಿರ್ಬೋದು ಅಥವಾ ಇಂಟರ್ನಲ್ ಶಾಕ್ಸ್ಗಾಗಿರ್ಬೋದು ಅಥವಾ ವಾರ್ಸ್ ಆಗಿರ್ಬೋದು, ಬೇರೆ ಯಾವುದಾದ್ರೂ ಹೈ ಇನ್ಫ್ಲೇಷನ್ ಆಗಿರ್ಬೋದು, ಇಂಥ ಸಂದರ್ಭದಲ್ಲಿ ಈ ಸ್ಟಾಕಲ್ಲಿ ಹಾಕಿದ್ರೆ ನನ್ನ ದುಡ್ಡು ಕಳೆದೋಗ್ಬೋದು ಅಂತ ಯಾವಾಗ ವ್ಯಕ್ತಿಗೆ ಅನಿಸುತ್ತೋ ಅಂತಹ ಒಂದು ಸಂದರ್ಭದಲ್ಲಿ ಈ ಬೀಟಾ ಮೆಜರ್ಮೆಂಟನ್ನು ಮಾಡಲಾಗುತ್ತೆ. ಲೋ ಬೀಟಾ ಯಾವುದಾದ್ರೂ ಒಂದು ಸ್ಟಾಕು ಲೋ ಬೀಟಾವನ್ನು ಇಂಡಿಕೇಟ್ ಮಾಡಿದ್ರೆ ರಿಸ್ಕ್ಸ್ ಆರ್ ಲೆಸ್, ಇಟ್ ಈಸ್ ಲೆಸ್ ರಿಸ್ಕಿ, ಅಲ್ಲಿ ಕಡಿಮೆ ರಿಸ್ಕ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಗಮನಿಸ್ಬೋದು. ಹಾಗಾಗಿ ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್. ಸ್ಟೇಟ್ಮೆಂಟ್ 2, a beta value of less than 1 indicates that the stock is less volatile than the market, meaning it tends to move slower in both directions compared to the market. ಸೊ ಫಸ್ಟ್ ಸ್ಟೇಟ್ಮೆಂಟಲ್ಲಿ ಇರತಕ್ಕಂಥ ಅಂಶವನ್ನೇ ಸ್ವಲ್ಪ ರೀರೈಟ್ ಮಾಡಿ ಇಲ್ಲಿ ಸೆಕೆಂಡ್ ಸ್ಟೇಟ್ಮೆಂಟಲ್ಲಿ ನೀಡಲಾಗಿದೆ. ಹಾಗಾಗಿ ಇಲ್ಲಿ ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗುತ್ತೆ. ಥರ್ಡ್ ಸ್ಟೇಟ್ಮೆಂಟ್, low beta stocks are typically associated with sectors like technology and biotechnology, which are known for high growth and innovation. This is absolutely wrong. In fact, ಈ ಲೋ ಬೀಟಾ ಸ್ಟಾಕ್ಸು ಹೈ ಗ್ರೋತ್ ಮತ್ತು ಹೈ ಇನೋವೇಷನ್ ಜೊತೆ ಯೂಶ್ವಲಿ ಅಸೋಸಿಯೇಟ್ ಆಗಿರಲ್ಲ. ಯಾಕಂದರೆ ವೇದರ್ ಈಸ್ ಹೈ ಗ್ರೋತ್ ಆರ್ ಹೈ ಇನೋವೇಷನ್, ಅಲ್ಲಿ ವೊಲಟಾಲಿಟಿ ಅಥವಾ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಟೆಕ್ನಾಲಜಿ ಮತ್ತು ಬಯೋಟೆಕ್ನಾಲಜಿ ಅಥವಾ ಬ್ಲೂ ಚಿಪ್ ಕಂಪ್ನೀಸು ಇದ್ರ ಜೊತೆ ಜಾಸ್ತಿ ಅಸೋಸಿಯೇಟ್ ಆಗಿರಲ್ಲ. ಅದನ್ನು ಹೊರತುಪಡಿಸಿ ಟ್ರೆಡಿಷ್ನಲ್ ಆಗಿ ಪಾರಂಪರಿಕವಾಗಿ ಇರತಕ್ಕಂತಹ ಈ ಟೆಕ್ಸ್ಟೈಲ್ ಇಂಡಸ್ಟ್ರಿ ಆಗಿರ್ಬೋದು ಅಥವಾ ಫುಡ್ ಇಂಡಸ್ಟ್ರಿ ಆಗಿರ್ಬೋದು, ಇವುಗಳ ಜೊತೆ ಅಸೋಸಿಯೇಟ್ ಆಗಿರುತ್ತೆ ಯಾವುದು? ಲೋ ಬೀಟಾ ಸ್ಟಾಕ್ಸ್. ಸೊ ಹಾಗಾಗಿ ಇಲ್ಲಿ ಸ್ಟೇಟ್ಮೆಂಟ್ 3 ಎಲಿಮಿನೇಟ್ ಆದರೆ 1 and 2 ಓನ್ಲಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್, ಪ್ರೈಮರಿ ಮಾರ್ಕೆಟು ಮತ್ತು ಸೆಕೆಂಡರಿ ಮಾರ್ಕೆಟ್ ಬಗ್ಗೆ ಒಂದು ಪ್ರಶ್ನೆ ಇದೆ. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಪಾಸ್, ಅನಲೈಸ್ ಆ್ಯಂಡ್ ದೆನ್ ರೆಸ್ಯೂಮ್. Primary market is where new securities are issued and sold for the first time by companies directly to investors, typically through initial public offerings. Absolutely correct. ಪ್ರೈಮರಿ ಮಾರ್ಕೆಟಲ್ಲಿ ಏನಾಗುತ್ತೆ, ಹೊಸ ಕಂಪ್ನಿ ಒಂದು ಹೊಸ ಸ್ಟಾಕನ್ನು ಅಥವಾ ಫಂಡ್ಸನ್ನು ರೇಸ್ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಥ್ರೂ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ಸ್ ಮಾರ್ಕೆಟನ್ನು ಅಥವಾ ಫಂಡ್ಸನ್ನು ರೇಸ್ ಮಾಡುತ್ತೆ. ಹಾಗಾಗಿ ಸ್ಟೇಟ್ಮೆಂಟ್ ನಂಬರ್ 1 ಈಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್ ಹಿಯರ್. Secondary market is where existing securities are traded among investors without the involvement of issuing company. It's not necessary. ನಾನು ರಿಲಯನ್ಸಿಂದ ಒಂದು ಸ್ಟಾಕ್ ಪಡ್ಕೊಂಡೆ ಅಂದ್ಕೊಳ್ಳಿ ಥ್ರೂ ಇನ್ ದಿ ಇನಿಷಿಯಲ್ ಪಬ್ಲಿಕ್ ಆಫರಿಂಗಲ್ಲಿ ಅಥವಾ IPOs ಅವರು ಅನೌನ್ಸ್ ಮಾಡಿದಾಗ ಅದನ್ನು ತೊಗೊಂಡ್ಮೇಲೆ ನಾನು ಸೆಲ್ ಮಾಡಬೇಕು ಅಂದರೆ ಮತ್ತೆ ರಿಲಯನ್ಸ್ಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ಐ ಕ್ಯಾನ್ ಗೋ ಟು ದಿ ಸೆಕೆಂಡರಿ ಮಾರ್ಕೆಟ್. ಅಲ್ಲಿ ಹೋಗಿ ನಾನು ಸ್ಟಾಕನ್ನು ಸೆಲ್ ಮಾಡೋಕ್ಕೆ ಇಷ್ಟಪಟ್ಟಿದ್ದೀನಪ್ಪ ಅಂತ ಹೇಳಿದ್ರೆ ಯಾರಾದರೂ ಬಯರ್ಸ್ ಇದ್ದರೆ ಬಂದು ತೊಗೊಳ್ತಾರೆ. ಅಲ್ಲಿ ಕಂಪನಿ ಅವಶ್ಯಕತೆ ಬರಲ್ಲ. ಹೌದು ಇವನು ನಮ್ಮ ಕಡೆಯಿಂದ ಸ್ಟಾಕ್ ತೊಗೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಬಂದು ಸರ್ಟಿಫೈ ಮಾಡುವಂಥ ಅವಶ್ಯಕತೆ ಇರಲ್ಲ. ಹಾಗಾಗಿ ಇಲ್ಲಿ ಸ್ಟೇಟ್ಮೆಂಟ್ 2 ಇಸ್ ಕರೆಕ್ಟ್. The secondary market provides liquidity to investors by allowing them to buy and sell shares before they reach maturity. Absolutely correct. ಮೆಚುರಿಟಿ ಡೇಟ್ ಬರೋ ಮುಂಚೆನೇ ನೀವು ಬೈಯೂ ಮಾಡ್ಬೋದು, ಸೆಲ್ಲು ಮಾಡ್ಬೋದು, ಕೊಂಡ್ಕೊಳ್ಳಬಹುದು, ಮಾರಲೂಬಹುದು. ಹಾಗಾಗಿ ಇಲ್ಲಿ 1, 2, 3 ಆಲ್ ಆರ್ ಕರೆಕ್ಟ್. ನೆಕ್ಸ್ಟ್, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಫಾರ್ವರ್ಡ್ ಆ್ಯಂಡ್ ಫ್ಯೂಚರ್ ಡೆರಿವೇಟಿವ್ಸ್. ಫಾರ್ವರ್ಡು ಮತ್ತು ಫ್ಯೂಚರ್ ಕಾಂಟ್ರಾಕ್ಟ್ಸ್ ಅನ್ನೋ ಒಂದು 2 ಕಾನ್ಸೆಪ್ಟ್ ಇದೆ. ಈ ಫಾರ್ವರ್ಡ್ ಕಾಂಟ್ರಾಕ್ಟು ಮತ್ತು ಫ್ಯೂಚರ್ ಕಾಂಟ್ರಾಕ್ಟ್ಸ್ ಮಧ್ಯೆ ಇರತಕ್ಕಂತಹ ಡಿಫ್ರೆನ್ಸನ್ನು ಆಧರಿಸಿ ಇಲ್ಲಿ ಪ್ರಶ್ನೆ ಇದೆ. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಪಾಸ್, ಅನಲೈಸ್ ಆ್ಯಂಡ್ ದೆನ್ ರೆಸ್ಯೂಮ್ ದ ವಿಡಿಯೋ. ಫಸ್ಟ್ ಸ್ಟೇಟ್ಮೆಂಟ್,
Forward contracts are customizable agreements between two parties to buy or sell an asset at a specified price on a future date and they are typically traded over the counter. Forward contract ಅಂದರೆ ಏನಾಗುತ್ತೆ, ಸಪೋಸ್ ಒಬ್ಬನ ಹತ್ರ ಒಂದು 100 kg ಅಕ್ಕಿ ಇರುತ್ತೆ ಅನ್ಕೊಳ್ಳಿ, ಜಸ್ಟ್ ಫಾರ್ ದಿ ಸೇಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಹೇಳ್ತಾ ಇದ್ದೀನಿ. ಈ 100 kg ಅಕ್ಕಿಯನ್ನು ಎ ಅನ್ನೋನು ನನಗೆ ಸೆಲ್ ಮಾಡ್ತಾ ಇರ್ತಾನೆ. ನಾನೇನು ಹೇಳ್ತೀನಿ, ಇದನ್ನು ಈ ಏಪ್ರಿಲ್ ಬೇಡ, ನಾನು ಆಗಸ್ಟಲ್ಲಿ ತೊಗೊಳ್ತೀನಿ, ಆಗಸ್ಟಲ್ಲಿ ಕೊಂಡ್ಕೊಳ್ತೀನಿ ಅಂತ ಅವನಿಗೆ ನಾನು ಹೇಳ್ತೀನಿ. ಸೊ ಇದೆಲ್ಲಿ ಟ್ರೇಡ್ ಆಗುತ್ತೆ, ಮುಖಾಮುಖಿ ಓವರ್ ದಿ ಕೌಂಟರ್ ಮೇಲೆ ಮುಖಾಮುಖಿಯಾಗಿ ಟ್ರೇಡ್ ಆಗುತ್ತೆ. ಸೊ ಇದನ್ನು ಬೈಯಿಂಗಿಗೂ ಯೂಸ್ ಮಾಡ್ಕೋಬೋದು ಅಥವಾ ಸೆಲ್ಲಿಂಗಿಗೂ ಯೂಸ್ ಮಾಡ್ಕೊಳ್ಬೋದು. ಬಟ್ ಇಲ್ಲಿ ಕಡ್ಡಾಯವಾಗಿ ನಾನು ಮಾತು ಕೊಟ್ಟೆ ಅಂದ ತಕ್ಷಣ ಇಲ್ಲಿ ಬೈ ಮಾಡೇ ಮಾಡಬೇಕು ಅನ್ನುವಂತಹ ಕಡ್ಡಾಯ ನಿಯಮ ಅಥವಾ ಮ್ಯಾಂಡೇಟರಿ ರಿಕ್ವೈರ್ಮೆಂಟ್ ಇರಲ್ಲ. ಸೊ ಹಾಗಾಗಿ ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್. ಫ್ಯೂಚರ್ ಕಾಂಟ್ರಾಕ್ಟ್ಸ್ ಇಟ್ ಈಸ್ ಅಪೋಸಿಟ್ ಆಫ್ ಫಾರ್ವರ್ಡ್ ಕಾಂಟ್ರಾಕ್ಟ್ಸ್. ಇಲ್ಲಿ ಕಡ್ಡಾಯವಾದಂಥ ನಿಯಮ ಇರಲ್ಲ, ಬಟ್ ಇಲ್ಲಿ ಇರುತ್ತೆ. ಇಲ್ಲಿ ಓವರ್ ದ ಕೌಂಟರ್ ಆಗುತ್ತೆ. ಇಲ್ಲಿ ಇಟ್ ಈಸ್ ಟ್ರೇಡೆಡ್ ಆನ್ ಎಕ್ಸ್ಚೇಂಜಸ್, ರೈಟ್? So future contracts are standardized agreements traded on exchanges requiring the parties to buy or sell an asset at a specified price on a future date. Absolutely, it is mandatory requirement. Third statement, forward contracts are market to market daily, meaning the gains and losses are settled daily until the contract's expiration. This is wrong. ಯಾಕೆ ತಪ್ಪು? ಇಲ್ಲಿ ಫಾರ್ವರ್ಡ್ ಕಾಂಟ್ರಾಕ್ಟ್ ಬದಲು ನಾನು ಫ್ಯೂಚರ್ ಕಾಂಟ್ರಾಕ್ಟ್ ಅಂತ ಬರೆದಿದ್ರೆ ಈ ಸ್ಟೇಟ್ಮೆಂಟ್ ಸರಿ ಆಗ್ತಾ ಇತ್ತು. ಇಲ್ಲಿ ಮಾರ್ಕೆಟ್ ಟು ಮಾರ್ಕೆಟ್ ಡೈಲಿ ಅನಾಲಿಸಿಸು ಅಥವಾ ಡೈಲಿ ಜಜ್ಮೆಂಟು, ಡೈಲಿ ಗೇನ್ಸ್ ಆ್ಯಂಡ್ ಲಾಸಸ್ ಬಗ್ಗೆ ನಿಮಗೆ ಮಾಹಿತಿ ಎಲ್ಲಿ ಸಿಗುತ್ತೆ? ಆನ್ ಎಕ್ಸ್ಚೇಂಜಸ್, ರೈಟ್? ಸ್ಟಾಕ್ ಎಕ್ಸ್ಚೇಂಜಸ್. ಸೊ ಹಂಗಾಗಿ ಥರ್ಡ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ದಿ ರೈಟ್ ಆನ್ಸರ್ ಈಸ್ A 1 and 2 ಓನ್ಲಿ. ನೆಕ್ಸ್ಟ್, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಕಾಲ್ ಆಪ್ಷನ್ಸ್ ಆ್ಯಂಡ್ ಪುಟ್ ಆಪ್ಷನ್ಸ್ ಇನ್ ಅ ಸ್ಟಾಕ್ ಮಾರ್ಕೆಟ್. ಸ್ಟಾಕ್ ಮಾರ್ಕೆಟಲ್ಲಿ ನಿಮಗೆ ಎರಡು ಕಾನ್ಸೆಪ್ಟ್ ಬರುತ್ತೆ, ಒಂದು ಕಾಲ್ ಆಪ್ಷನ್ನು ಮತ್ತೊಂದು ಪುಟ್ ಆಪ್ಷನ್ನು. ಏನಪ್ಪ ಡಿಫ್ರೆನ್ಸು? ಕಾಲ್ ಆಪ್ಷನ್ ಅಂದರೆ ಇಂತಿಷ್ಟು ಸಮಯದ ನಂತರ, ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಒಂದು ಸ್ಟಾಕ್ ವ್ಯಾಲ್ಯೂ 100 ರೂಪಾಯಿ ಇದೆ ಇವತ್ತು, ನಾಳೆ ನಾನು ಸ್ವಲ್ಪ ಸ್ಟಾಕ್ ಮಾರ್ಕೆಟಲ್ಲಿ ಎಕ್ಸ್ಪರ್ಟು, ತುಂಬ ಚೆನ್ನಾಗಿ ಅನಲೈಸ್ ಮಾಡ್ತೀನಿ ಅಂದ್ಕೊಳ್ಳಿ. ನಾಳೆ ಇದು 120ವರೆಗೂ ಹೋಗ್ಬೋದು ರೇಟು ಅಂತ ಅಂದ್ಕೊಂಡು, ಅಂದರೆ ಈ ತಿಂಗಳಲ್ಲಿ, ಒಂದು ತಿಂಗಳಲ್ಲಿ ನಾನೇನು ಮಾಡ್ತೀನಿ, ಇದಕ್ಕೆ 5 ರೂಪಾಯಿ ಕೊಟ್ಟು ಬುಕ್ ಮಾಡ್ಕೊಂಡ್ಬಿಡ್ತೀನಿ. ದಿಸ್ ಈಸ್ ಕಾಲ್ ಆಪ್ಷನ್. ಅಂದರೆ ಸಪೋಸ್ 5 ರೂಪಾಯಿ ಕೊಟ್ಟು ಅಗ್ರಿಮೆಂಟ್ ಏನಿರುತ್ತೆ ಅಥವಾ ಒಪ್ಪಂದ ಏನಿರುತ್ತೆ, ಈ ಸ್ಟಾಕ್ ವ್ಯಾಲ್ಯೂ 110 ರೂಪೀಸ್ ಕ್ರಾಸ್ ಆದರೆ ಅಥವಾ ಇಂತಿಷ್ಟು ದಿನ ಮ್ಯಾಚುರಿಟಿ ಡೇಟ್ ಅಂತ ಇರುತ್ತೆ, ಆ ಡೇಟ್ ದಿನದಂದು ಅಕಸ್ಮಾತ್ ಈ 110 ರೂಪೀಸ್ ಕ್ರಾಸ್ ಆದರೆ ನಾನು ತೊಗೊಳ್ತೀನಿ ಅಂತ ಹೇಳ್ತೀನಿ. ಸೊ ಇಲ್ಲಿ ಕಾಲ್ ಆಪ್ಷನಲ್ಲಿ ಏನಾಗುತ್ತೆ, 100 ರೂಪೀಸ್ ಇರೋ ಸ್ಟಾಕು ಅಕಸ್ಮಾತ್ 120 ಆಯಿತು ಅಂದ್ಕೊಳ್ಳಿ, ಎಕ್ಸಾಕ್ಟ್ ಡಿಸೈರ್ಡ್ ಡೇಟು. ಅಲ್ಲಿ ಅಕಸ್ಮಾತ್ 120 ಆಗಿದ್ರೆ ನಾನು ಏನು ಮಾಡ್ಬೋದು, 5 ರೂಪಾಯಿ ಕೊಟ್ಟು ಅಡ್ವಾನ್ಸ್ ಆಗಿ ಆ ಸ್ಟಾಕ್ಸನ್ನು ಬುಕ್ ಮಾಡಿರ್ತೀನಿ. ಸೊ ಆ ಸಂದರ್ಭದಲ್ಲಿ ಮಿಕ್ಕಿರುವಂತಹ ಅಥವಾ ಆ ಫೇಸ್ ವ್ಯಾಲ್ಯೂ ಏನಿರುತ್ತೆ, ನಾವೇನು ಡಿಸೈಡೆಡ್ ವ್ಯಾಲ್ಯೂ ಏನಿರುತ್ತೆ 110 ರೂಪೀಸು, ಅದನ್ನು ಪೇ ಮಾಡಿ ಆ ಸ್ಟಾಕನ್ನು ಕೊಂಡ್ಕೊಳ್ಬೋದು. ಎಕ್ಸಾಕ್ಟ್ ವ್ಯಾಲ್ಯೂ ಏನಾಗಿದೆ, 120 ರೂಪೀಸ್ ಆಗಿದೆ. ಸೊ ಇಲ್ಲಿ ನಾನು 110 ರೂಪಾಯಿ ಕೊಟ್ಟು, ಅಂದರೆ 110 ರೂಪೀಸ್ ಕೊಟ್ಟು ತೊಗೊಂಡಿರ್ತೀನಿ ಆ್ಯಂಡ್ ಅಡ್ವಾನ್ಸ್ 5 ರೂಪಾಯಿ ಕೊಟ್ಟಿರ್ತೀನಿ. ಎರಡೂ ಸೇರಿಸಿದ್ರು ಕೂಡ 115 ರೂಪೀಸ್ ನಾನೇನು ಮಾಡ್ತೀನಿ, ಕೊಟ್ಟಿರ್ತೀನಿ. ಬಟ್ ಇಲ್ಲಿ 120 ಆಗಿರೋದ್ರಿಂದ ನನಗೆ 5 ರೂಪೀಸ್ ಪ್ರಾಫಿಟೇ ಇರುತ್ತೆ. ಸೊ ಪ್ರತಿ ಸ್ಟಾಕಲ್ಲೂ ನನಗೆ 5 ರೂಪೀಸ್ ಪ್ರಾಫಿಟ್ ಬರುತ್ತೆ. ಇದು ಯಾವಾಗ ವರ್ಕ್ ಆಗುತ್ತೆ, ಇಂತಿಷ್ಟು ದಿನಗಳಲ್ಲಿ ಈ ಸ್ಟಾಕು 100ಇಂದ ಇಂತಿಷ್ಟು ಅಮೌಂಟ್ ಹೋಗ್ಬೋದು ಅಂತ ನಾನು ನನ್ನ ಅನಾಲಿಸಿಸ್ ಮೇಲೆ ಎಕ್ಸ್ಪೆಕ್ಟ್ ಮಾಡಿದಾಗ ಅಂತಹ ಸಂದರ್ಭದಲ್ಲಿ ಈ ಕಾಲ್ ಆಪ್ಷನ್ಗೆ ಹೋಗ್ಬೋದು. ಕಾಲ್ ಆಪ್ಷನಲ್ಲಿ ನೆನಪಿರಲಿ, ಅಡ್ವಾನ್ಸನ್ನು ಮಾತ್ರ ಕೊಟ್ಟಿರ್ತಾರೆ, ಫುಲ್ ಅಮೌಂಟನ್ನು ಪೇ ಮಾಡಿರಲ್ಲ. ಅಕಸ್ಮಾತ್ 110 ರೀಚ್ ಆಗದೇ ಇದ್ದರೆ ಅಥವಾ 120 ರೀಚ್ ಆಗದೇ ಇದ್ದರೆ, ನಾವು ಅಗ್ರಿಮೆಂಟ್ ಮಾಡ್ಕೊಂಡಿರೋದು 110 ಆದರೆ ನಾನು ತೊಗೊಳ್ತೀನಿ ಅಂತ ಹೇಳ್ಬಿಟ್ಟು, ಅಥವಾ ಇಂಥ ದಿನದಂದು 110 ರೂಪೀಸ್ ಕೊಟ್ಟು ತೊಗೊಳ್ತೀನಿ ಅಂತ ಹೇಳಿರೋದು. ಅಕಸ್ಮಾತ್ ನನಗೇನು ಸರಿ ಕಂಡು ಬರಲಿಲ್ಲ ಅಥವಾ ಬಿಲೋ 105 ಇತ್ತು ಅಥವಾ ಬಿಲೋ 110 ಇತ್ತು ಅಂದ್ಕೊಳ್ಳಿ, ಆ ಸಂದರ್ಭದಲ್ಲಿ ನಾನು ಏನು ಮಾಡ್ತೀನಿ, ಅದನ್ನು ಆ ಸ್ಟಾಕನ್ನು ಬೈ ಮಾಡ್ಕೊಳ್ಳೋಕ್ಕೆ ಹೋಗಲ್ಲ. ಬಿಕಾಸ್ ದೆರ್ ಇಸ್ ನೋ ಮ್ಯಾಂಡೇಟರಿ ರಿಕ್ವೈರ್ಮೆಂಟ್. ಕಡ್ಡಾಯವಾಗಿ ಈ ಆಪ್ಷನಲ್ಲಿ, ಆಪ್ಷನ್ ಅಂದರೆ ಚಾಯ್ಸ್, ಸೊ ನೀವು ಕಡ್ಡಾಯವಾಗಿ ಕೊಂಡ್ಕೊಳ್ಳೇಬೇಕು ಅಂತ ಏನು ಹೇಳೋಕ್ಕಾಗಲ್ಲ. ಬಟ್ ಆ ಕೇಸಲ್ಲಿ ನಂದು ಏನಾಗುತ್ತೆ, ನಾನು ಅಡ್ವಾನ್ಸ್ ಕೊಟ್ಟಿರ್ತೀನಲ್ಲ, ಅದು ನಾನು ಕಳ್ಕೊಳ್ತೀನಿ. ಸೊ ಸಿಮಿಲರ್ಲಿ ಪುಟ್ ಆಪ್ಷನಲ್ಲಿ ಸೇಮ್ ಥಿಂಗ್ ಹ್ಯಾಪನ್ಸ್. ಇಲ್ಲಿ ಮಾರೋದು, ಸೆಲ್ಲಿಂಗ್, ರೈಟ್? ಸೊ a call option gives the buyer the right to buy an underlying asset at a predetermined price before or on a specified date. Absolutely, this is a correct statement. Second statement, a put option gives the buyer the right to sell an underlying asset at a predetermined price before or on a specified date. Absolutely correct. ಇಲ್ಲೂ ಕೂಡ ಸೇಮ್ ಕಾನ್ಸೆಪ್ಟು. ಈಗ ನಾನು ಹೇಳಿದೆ 110 ರೂಪೀಸ್ ಹೋಗುತ್ತೆ ಅಂತ, 110 ಕ್ರಾಸ್ ಆಗುತ್ತೆ ಅಂತ ನಾನು ಅಂದಾಜಿಸ್ಕೊಂಡು ಆ 110 ಅನ್ನೋ ಅಮೌಂಟ್ಗೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀನಿ ಆನ್ ಅ ಸ್ಪೆಸಿಫೈಡ್ ಡೇಟ್. ಸಪೋಸ್ ಇದೇ ಒಂದು ಸ್ಟಾಕು ಫ್ಯೂಚರಲ್ಲಿ
80 ರೂಪೀಸ್ ಹೋಗುತ್ತೆ ಅಂತ ನನಗೆ ಏನಾದರೂ ಅನಿಸಿದ್ರೆ ನಾನು ಆವಾಗಲೂ ಕೂಡ ಸಿಮಿಲರ್ ಕೈಂಡ್ ಆಫ್ ಅಗ್ರಿಮೆಂಟನ್ನು ಅಥವಾ ಅರೇಂಜ್ಮೆಂಟನ್ನು ಮಾಡ್ಕೊಳ್ಬೋದು. ಒನ್ಸ್ ಅಗೇನ್ ಪೇಯಿಂಗ್ ನಾಮಿನಲ್ ಫೀ ಅಥವಾ ಇಂತಿಷ್ಟು ಅಮೌಂಟ್ ಪೇ ಮಾಡಬೇಕು ಅಂತ ಇರುತ್ತೆ ಪರ್ ಸ್ಟಾಕು, ಅದನ್ನು ಮಾಡಿ ಅಕಸ್ಮಾತ್ ನಾನು ಅನ್ಕೊಂಡಂಗೆ ವರ್ಕೌಟ್ ಆದರೆ ನನಗೆ ಪ್ರಾಫಿಟ್ಟು, ಇಲ್ಲ ಅಂದರೆ ಈ 5 ರೂಪೀಸ್ ಪರ್ ಸ್ಟಾಕ್ ಹೊರಟೋಗುತ್ತೆ. ಫೈನ್, 5 ರೂಪೀಸ್ ಈಸ್ ಜಸ್ಟ್ ನಿಮ್ಗೆ ತೋರ್ಸಕ್ಕೆ ನಾನು ಕೊಟ್ಟಿರೋದು, ಇಟ್ ಈಸ್ ನಾಟ್ ಆಲ್ವೇಸ್ 5. ಥರ್ಡ್ ಸ್ಟೇಟ್ಮೆಂಟು, ಇಫ್ ದಿ ಮಾರ್ಕೆಟ್ ಪ್ರೈಸ್ ಆಫ್ ಅ ಸ್ಟಾಕ್ ಈಸ್ ಅಬೌವ್ ದಿ ಸ್ಟ್ರೈಕ್ ಪ್ರೈಸ್ ದಿ ಪುಟ್ ಆಪ್ಷನ್ ಈಸ್ ಸೆಟ್ ಟು ಬಿ ಇನ್ ದಿ ಮನಿ. If the market price is above the stock alla, it is below the strike price. Put option ಯಾವಾಗ ಬರುತ್ತೆ? ಮಾರೋದು. ಇನ್ಕ್ರೀಸ್ ಆದರೆ ಇಲ್ಲಿ ಕಾಲ್ ಆಪ್ಷನ್ ಬರುತ್ತೆ. ಬಿಲೋ ದಿ ಸ್ಟ್ರೈಕ್ ರೇಟ್ ಅಂದರೆ ಅಲ್ಲೇನು ಬರುತ್ತೆ? ಪುಟ್ ಆಪ್ಷನ್, ಮಾರುವಂತಹ ಒಂದು ಸಂದರ್ಭ ಬರುತ್ತೆ. ಹಾಗಾಗಿ ಥರ್ಡ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಇಲ್ಲಿ ನಮಗೆ ಸರಿಯಾದ ಆನ್ಸರ್ ಏನಾಗುತ್ತೆ? B1 and 2 only, because third statement is wrong. Next question. Consider the following statements regarding hedge funds and mutual funds. Hedge funds are, Kannada medium students ಒಂದ್ಸರಿ ನೋಡ್ಕೊಂಬಿಡಿ, ಪಾಸ್ ಮಾಡಿ ಸ್ಟೇಟ್ಮೆಂಟ್ಸ್ ನೋಡ್ಕೊಳ್ಳಿ. Hedge funds are typically regulated less strictly than mutual funds and can employ a wide range of investment strategies including leverage and short selling. So it is absolutely correct. Second statement. Mutual funds are usually targeted at high net worth individuals and require high minimum investments and they often charge both management and performance fees. ಇದು ತಪ್ಪಾಗುತ್ತೆ. ಯಾಕಂದರೆ ಮ್ಯೂಚುವಲ್ ಫಂಡ್ಸಲ್ಲಿ ಸ್ಮಾಲ್ ಅಮೌಂಟಲ್ಲೂ ಕೂಡ ನೀವು ಇನ್ವೆಸ್ಟ್ ಮಾಡ್ಬೋದು. ಮ್ಯೂಚುವಲ್ ಫಂಡ್ಸ್ ಅಂದರೆ ಒಂದು ಕಂಪ್ನಿ ಎಲ್ಲರ ಕಡೆಯಿಂದ ಫಂಡ್ಸನ್ನು ಕಲೆಕ್ಟ್ ಮಾಡಿಕೊಂಡು ಇಟ್ ಇನ್ವೆಸ್ಟ್ ಇನ್ ನಂಬರ್ ಆಫ್ ಸ್ಟಾಕ್ಸ್. ಅಲ್ಲಿ ಪ್ರಾಫಿಟನ್ನು ಅಥವಾ ಗೇನ್ಸನ್ನು ಜನ್ರೇಟ್ ಮಾಡುವಂಥ ಜವಾಬ್ದಾರಿ ಆ ಕಂಪ್ನಿ ಮೇಲೆ ಇರುತ್ತೆ ಅಥವಾ ಆ ಫಂಡ್ ಮ್ಯಾನೇಜರ್ ಮೇಲೆ ಇರುತ್ತೆ. ಹಾಗಾಗಿ ಮ್ಯೂಚುವಲ್ ಫಂಡ್ ಇಟ್ ಈಸ್ ನಾಟ್ ಟಾರ್ಗೆಟೆಡ್ ಅಟ್ ಹೈ ನೆಟ್ ವರ್ತ್ ಇಂಡಿವಿಜುವಲ್ಸ್, ಲೋ ಅಥವಾ ಮೀಡಿಯಂ ನೆಟ್ವರ್ತ್ ಇಂಡಿವಿಜುವಲ್ಸ್ ಮೇಲೆ ಇರುತ್ತೆ. ಆದರೆ ಹೆಡ್ಜ್ ಫಂಡ್ಸಲ್ಲಿ ಇಟ್ ಈಸ್ ಆಲ್ಸೋ ಅ ಕೈಂಡ್ ಆಫ್ ಮ್ಯೂಚುವಲ್ ಫಂಡ್ಸ್, ಬಟ್ ಇವ್ರ ಫೋಕಸ್ ಎಲ್ಲಿರುತ್ತೆ? ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ ಮೇಲೆ ಇರುತ್ತೆ. ಆ್ಯಂಡ್ ಆಲ್ಸೋ ಇಟ್ ಈಸ್ ಲೆಸ್ ಸ್ಟ್ರಿಕ್ಟ್ಲಿ ರೆಗ್ಯುಲೇಟೆಡ್. ಸೆಬಿ ಕಡೆಯಿಂದ ಜಾಸ್ತಿ ಸ್ಟ್ರಿಕ್ಟಾಗಿ ರೆಗ್ಯುಲೇಟ್ ಆಗುವಂತಹ ಫಂಡ್ ಯಾವುದು? ಮ್ಯೂಚುವಲ್ ಫಂಡ್. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಎಲಿಮಿನೇಟ್ ಮಾಡಿದ್ರೆ ಯು ಕ್ಯಾನ್ ಎಲಿಮಿನೇಟ್ B, C ಆ್ಯಂಡ್ D. ರೈಟ್ ಆನ್ಸರ್ ಈಸ್ A. ಥರ್ಡ್ ಸ್ಟೇಟ್ಮೆಂಟ್ ಏನು ಹೇಳುತ್ತೆ? Mutual funds are subject to strict regulatory requirements and provide regular disclosures about their holdings, performances and fees, making them more transparent to investors. ಹಾಗಾಗಿ ಜಾಸ್ತಿ ಜನ ಈ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಇಷ್ಟಪಡ್ತಾರೆ. ನೆಕ್ಸ್ಟ್, ಪ್ರೋ ಸೈಕ್ಲಿಕಲ್ ಮತ್ತು ಕೌಂಟರ್ ಸೈಕ್ಲಿಕಲ್ ಫಿಸ್ಕಲ್ ಪಾಲಿಸೀಸ್ ಬಗ್ಗೆ ಒಂದು ಪ್ರಶ್ನೆ ಇದೆ. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಯು ಕ್ಯಾನ್ ಪಾಸ್ ಆ್ಯಂಡ್ ಲುಕ್ ಎಟ್ ದಿ ಸ್ಟೇಟ್ಮೆಂಟ್ಸ್. Pro-cyclical fiscal policy refers to increasing government spending or cutting taxes during economic expansions and decreasing spending or raising taxes during economic downturns. Actually ಉಲ್ಟಾ ಆಗಬೇಕಾಗಿತ್ತು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಯಾಕಂದರೆ ಪ್ರೋ-ಸೈಕ್ಲಿಕಲ್ ಅಂದರೆ ಯಾವಾಗ ಅಲ್ಲಿ ಬೂಮ್ ಇರುತ್ತೋ ಗೌರ್ಮೆಂಟ್ ಸ್ಪೆಂಡಿಂಗ್ ಜಾಸ್ತಿ ಇರುತ್ತೆ, ಯಾವಾಗ ಅಲ್ಲಿ ರಿಸೆಷನ್ ಇರುತ್ತೋ ಅಥವಾ ಡೌನ್ ಟರ್ನ್ ಇರುತ್ತೋ ಅಲ್ಲಿ ಗೌರ್ಮೆಂಟ್ ಸ್ಪೆಂಡಿಂಗ್ ಕಡಿಮೆ ಆಗುತ್ತೆ. ಸೊ ಎಕನಾಮಿಕ್ ಡೌನ್ ಟರ್ನ್ ಇದ್ದಾಗ ರೇಸ್ ಆಗಲ್ಲ, ಟ್ಯಾಕ್ಸಸ್ ಏನಾಗುತ್ತೆ ಅಲ್ಲಿ ಕಡಿಮೆ ಮಾಡ್ತಾರೆ. ರೈಟ್? ಸೊ ಹಾಗಾಗಿ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟನ್ನು ಯು ಕ್ಯಾನ್ ಈಸಿಲಿ ಎಲಿಮಿನೇಟ್. ಅಂದರೆ ಸಪೋಸ್ ಮಾರ್ಕೆಟ್ ಬೂಮ್ ಆಗ್ತಾ ಇದೆ, ಮಾರ್ಕೆಟ್ ಗ್ರೋ ಆಗ್ತಾ ಇದೆ, ಅವಾಗ ಏನು ಮಾಡ್ತಾರೆ? ಸಪೋರ್ಟ್ ಮಾಡ್ತಾರೆ ಪ್ರೋ ಸೈಕ್ಲಿಕಲ್ ಅಂತ ಹೇಳ್ಬಿಟ್ಟು. ಇನ್ ದ್ಯಾಟ್ ಫೇವರ್ ದಿ ಗೌರ್ಮೆಂಟ್ ಪಾಲಿಸೀಸ್ ಆರ್ ಅಲೈನ್ಡ್. ಅಂದರೆ ಟ್ಯಾಕ್ಸಸ್ ರೇಟನ್ನು ಕಡಿಮೆ ಮಾಡ್ತಾರೆ, ಗೌರ್ಮೆಂಟ್ ಸ್ಪೆಂಡಿಂಗನ್ನು ಜಾಸ್ತಿ ಮಾಡ್ತಾರೆ. ರೈಟ್? ಅದೇ ಡೌನ್ ಟರ್ನ್ ಇದ್ದಾಗ, ರಿಸೆಷನ್ ಇದ್ದಾಗ ಸರ್ಕಾರ ಏನು ಮಾಡುತ್ತೆ? ಎಲ್ಲಿ? ಪ್ರೋ ಸೈಕ್ಲಿಕಲ್ ಫಿಸ್ಕಲ್ ಪಾಲಿಸಿಯಲ್ಲಿ ಡೌನ್ ಟರ್ನ್ ಇದ್ದಾಗ ಟ್ಯಾಕ್ಸನ್ನು ಇನ್ಕ್ರೀಸ್ ಮಾಡುತ್ತೆ ಆ್ಯಂಡ್ ಸ್ಪೆಂಡಿಂಗನ್ನು ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟಲ್ಲಿ ಅದಲು ಬದಲು ಮಾಡಲಾಗಿದೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಎಲಿಮಿನೇಟ್ ಮಾಡಿದ್ರೆ ಯು ಆರ್ ಲೆಫ್ಟ್ ವಿತ್ B ಆ್ಯಂಡ್ D. ಸೊ ಡೈರೆಕ್ಟಾಗಿ ಥರ್ಡ್ ಸ್ಟೇಟ್ಮೆಂಟ್ ನೋಡಿ. ಅ ಪ್ರೋ ಸೈಕ್ಲಿಕಲ್ ಫಿಸ್ಕಲ್ ಪಾಲಿಸಿ ಇಸ್ ಟಿಪಿಕಲಿ ಯೂಸ್ಡ್ ಟು ಕೌಂಟರ್ ಆಕ್ಟ್ ಇನ್ಫ್ಲೇಷನರಿ ಪ್ರೆಷರ್ ಡ್ಯೂರಿಂಗ್ ದಿ ಪೀರಿಯಡ್ಸ್ ಆಫ್ ರ್ಯಾಪಿಡ್ ಎಕನಾಮಿಕ್ ಗ್ರೋತ್. ಇದು ರಾಂಗ್ ಅಂತ ಹೇಳ್ಬೋದು. ಇಲ್ಲಿ ಬೂಮ್ ಇದ್ದಾಗ ನೀವು ಸ್ಪೆಂಡಿಂಗ್ ಜಾಸ್ತಿ ಮಾಡಿದ್ರೆ ಅಥವಾ ಟ್ಯಾಕ್ಸ್ ಕಡಿಮೆ ಮಾಡಿದ್ರೆ ಏನಾಗುತ್ತೆ? ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಅದೇ ರಿಸೆಷನ್ ಇದ್ದಾಗ ಟ್ಯಾಕ್ಸ್ ಜಾಸ್ತಿ ಮಾಡಿ ಸ್ಪೆಂಡಿಂಗ್ ಕಡಿಮೆ ಮಾಡಿದ್ರೆ ಏನಾಗುತ್ತೆ? ಎಕನಾಮಿ ಇನ್ನೂ ಕುಗ್ಗೋಗುತ್ತೆ. ರೈಟ್? ಹಾಗಾಗಿ ಪ್ರೋ ಸೈಕ್ಲಿಕಲಲ್ಲಿ ಏನಾಗುತ್ತೆ? ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟಲ್ಲೇ ಇದೆ. ನೀವು ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಥರ್ಡ್ ಸ್ಟೇಟ್ಮೆಂಟ್ ಕೂಡ ರಾಂಗ್ ಅಂತ ನೀವು ಮಾರ್ಕ್ ಮಾಡ್ಬೋದು. ಹಾಗಾಗಿ ಇಲ್ಲಿ ಸೆಕೆಂಡ್ ಸ್ಟೇಟ್ಮೆಂಟ್ ಮಾತ್ರ ಕರೆಕ್ಟಾಗಿರುತ್ತೆ. ಕೌಂಟರ್ ಸೈಕ್ಲಿಕಲ್ ಫಿಸ್ಕಲ್ ಪಾಲಿಸಿಯಲ್ಲಿ ಏನಾಗುತ್ತೆ? ಬೂಮಲ್ಲಿದ್ದರೆ ಗೌರ್ಮೆಂಟ್ ಟ್ಯಾಕ್ಸ್ ಇನ್ಕ್ರೀಸ್ ಮಾಡುತ್ತೆ ಆ್ಯಂಡ್ ಸ್ಪೆಂಡಿಂಗ್ ಕಡಿಮೆ ಮಾಡುತ್ತೆ. ಗೌರ್ಮೆಂಟ್ ಸ್ಪೆಂಡಿಂಗ್ ಏನು ಮಾಡುತ್ತೆ? ಪಬ್ಲಿಕ್ ಸ್ಪೆಂಡಿಂಗ್ ಕಡಿಮೆ ಮಾಡುತ್ತೆ, ಟ್ಯಾಕ್ಸನ್ನು ಇನ್ಕ್ರೀಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಈಗ 2008ರಲ್ಲಿ ಕ್ರೈಸಿಸ್ ಆಯಿತು.
ಸಾಫ್ಟ್ವೇರ್ ಕ್ರೈಸಿಸ್ ಆಯಿತು, ಎಕನಾಮಿಕ್ ಕ್ರೈಸಿಸ್ ಆಯಿತು. ಆ ಸಂದರ್ಭದಲ್ಲಿ ಎಲ್ಲರ ಹತ್ರ ದುಡ್ಡು ಕಡಿಮೆ ಇತ್ತು, ಯಾರು ಜಾಸ್ತಿ ಖರ್ಚು ಮಾಡ್ತಾ ಇರಲಿಲ್ಲ. ಸೊ ಅಲ್ಲಿ ಸರ್ಕಾರ ಏನು ಮಾಡುತ್ತೆ, ಕೌಂಟರ್ ಸೈಕ್ಲಿಕಲ್ ಫಿಸ್ಕಲ್ ಪಾಲಿಸಿಯನ್ನು ಯೂಸ್ ಮಾಡುತ್ತೆ. ಕೌಂಟರ್ ಸೈಕ್ಲಿಕಲ್ ಏನಾಗುತ್ತೆ, ಯಾವಾಗ ರಿಸೆಷನ್ ಇರುತ್ತೋ, ಡೌನ್ ಟರ್ನ್ ಇರುತ್ತೋ ಅವಾಗ ಟ್ಯಾಕ್ಸನ್ನು ರಿಡ್ಯೂಸ್ ಮಾಡ್ತಾರೆ ಆ್ಯಂಡ್ ಗೌರ್ಮೆಂಟ್ ಸ್ಪೆಂಡಿಂಗನ್ನು ಇನ್ಕ್ರೀಸ್ ಮಾಡ್ತಾರೆ. ಗೌರ್ಮೆಂಟ್ ಸ್ಪೆಂಡಿಂಗ್ ಅಂದರೆ ಪಬ್ಲಿಕ್ ರಿಫಾರ್ಮ್ಸ್ ಆಗಿರ್ಬೋದು, ಅಥವಾ ರಿಫಾರ್ಮ್ ಮೆಷರ್ಸ್ ಆಗಿರ್ಬೋದು, ಅಥವಾ ಹೊಸ ಸ್ಕೀಮ್ಸ್ ಆಗಿರ್ಬೋದು ಅದನ್ನು. ಹಾಗಾಗಿ ಇಲ್ಲಿ ಸೆಕೆಂಡ್ ಸ್ಟೇಟ್ಮೆಂಟ್ ಮಾತ್ರ ಕರೆಕ್ಟ್ ಆಗುತ್ತೆ. ನೆಕ್ಸ್ಟು, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಡೈರೆಕ್ಟ್ ಟ್ಯಾಕ್ಸಸ್ ಇನ್ ಇಂಡಿಯಾ. Income tax is a direct tax levied on the income earned by individuals and organizations. Yes, ಕಾರ್ಪೊರೇಷನ್ಸ್ ಅಥವಾ ಇಂಡಿವಿಜುವಲ್ಸ್ಗೆ ಇಬ್ಬರಿಗೂ ಅಪ್ಲಿಕೇಬಲ್ ಆಗುವಂತಹ ನೇರ ತೆರಿಗೆ ಯಾವುದು? ಇನ್ಕಮ್ ಟ್ಯಾಕ್ಸ್, ಆದಾಯ ತೆರಿಗೆ. ನೆಕ್ಸ್ಟ್, ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ is a direct tax imposed on the sale and purchase of securities like stocks and equity oriented mutual funds on a recognized stock exchange. ಕರೆಕ್ಟ್. ಸೊ ಹಾಗಾಗಿ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಸೆಕೆಂಡ್ ಸ್ಟೇಟ್ಮೆಂಟ್ ಎರಡೂ ಕರೆಕ್ಟ್ ಆಗುತ್ತೆ. Next, dividend distribution tax is still applicable in India, is levied on the dividends distributed by companies. This is wrong. First of all, ಇದನ್ನು 2020ರಲ್ಲಿ ತೆಗೆದುಹಾಕಲಾಯಿತು. It was abolished and it is levied on the dividends distributed by the companies. But ಇದು ಈಗ ಚಾಲ್ತಿಯಲ್ಲಿ ಇಲ್ಲ. ಥರ್ಡ್ ಸ್ಟೇಟ್ಮೆಂಟ್ ಹೋದರೆ ಫಸ್ಟ್ ಸೆಕೆಂಡ್ ಹೋಯಿತು, ಬಿ ಹೋಯಿತು ಮತ್ತು ಸಿ ಹೋಯಿತು. ಫೋರ್ತ್ ಸ್ಟೇಟ್ಮೆಂಟ್, ವೆಲ್ತ್ ಟ್ಯಾಕ್ಸ್ ಈಸ್ ಕರೆಂಟ್ಲಿ ಅ ಸಿಗ್ನಿಫಿಕೆಂಟ್ ಸೋರ್ಸ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ರೆವೆನ್ಯೂ ಇನ್ ಇಂಡಿಯಾ. ಇಲ್ಲೇನು ಗೊತ್ತಾಯಿತು, ಈ ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸು ಮತ್ತು ವೆಲ್ತ್ ಟ್ಯಾಕ್ಸ್ ಎರಡೂ ಕೂಡ ದೇ ಆರ್ ಡೈರೆಕ್ಟ್ ಟ್ಯಾಕ್ಸಸ್, ಅಂದರೆ ನೇರ ತೆರಿಗೆಗಳು. ಕರೆಕ್ಟಾ? ಒಂದು ಕಾನ್ಸೆಪ್ಟ್ ಇದು. ಸೊ ಇಲ್ಲಿ ವೆಲ್ತ್ ಟ್ಯಾಕ್ಸ್ ಅನ್ನೋದೇನು, ಈ ವೆಲ್ತ್ ಟ್ಯಾಕ್ಸ್ ಅನ್ನೋದು ಇದನ್ನು ವೆಲ್ತ್ ಮೇಲೆ ಅಥವಾ ನಿಮ್ಮ ಆಸ್ತಿ ಮೇಲೆ ವಿಧಿಸುವಂಥ ತೆರಿಗೆ. ಇದನ್ನು 2016ರಲ್ಲಿ ಸರ್ಕಾರ ಅಬೋಲಿಷ್ ಮಾಡಿದೆ. ಹಾಗಾಗಿ ಫೋರ್ತ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ರಾಂಗ್. ಸೊ ರೈಟ್ ಆನ್ಸರ್ ಈಸ್ A, 1 and 2 ಓನ್ಲಿ. ನೆಕ್ಸ್ಟು, ಗಾಫಾ ಟ್ಯಾಕ್ಸ್ ಅಥವಾ ಗೂಗಲ್, ಆ್ಯಪಲ್, ಫೇಸ್ಬುಕ್, ಅಮೆಝಾನ್ ಟ್ಯಾಕ್ಸ್ ಅಂತ ಕೂಡ ಕರಿತೀವಿ. ಇದ್ರ ಮೇಲೆ ಒಂದು ಕ್ವಶನ್ ಇದೆ. ಪಾಸ್ ದಿ ವಿಡಿಯೋ, ಅನಲೈಸ್ ದಿ ಸ್ಟೇಟ್ಮೆಂಟ್ಸ್ ಆ್ಯಂಡ್ ದೆನ್ ರೆಸ್ಯೂಮ್. ಯಾರಿಗೆ? ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ. ಫಸ್ಟ್ ಒನ್, consider the following statements regarding GAFA tax. The GAFA tax is primarily aimed at large technology companies like Google, Apple, Facebook and Amazon, targeting the revenue they generate from digital services. Absolutely correct. ಈಕ್ವಲೈಸೇಷನ್ ಲೆವಿ ಅಥವಾ ಲೆವಿ ನಾವು ಇಂಡಿಯಾದಲ್ಲಿ 2016ರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ವಿ. ಇಟ್ ವಾಸ್ ಇಂಟ್ರೊಡ್ಯೂಸ್ಡ್ ಆನ್ ಸಿಮಿಲರ್ ಲೈನ್ಸ್. ಇಲ್ಲಿ ಏನಾಗುತ್ತೆ, ದೊಡ್ಡ ದೊಡ್ಡ ಕಂಪನೀಸು ಫಿಸಿಕಲ್ ಪ್ರೆಸೆನ್ಸ್ ಇಲ್ಲದೆ ಇರೋ ಕಾರಣ ಆರಾಮಾಗಿ ಈಸಿಲಿ ಟ್ಯಾಕ್ಸನ್ನು ಇವೇಡ್ ಮಾಡ್ಬೋದು ಒಂದು ದೇಶದಿಂದ. ಫಾರ್ ಎಕ್ಸಾಂಪಲ್, ಅ ಕಂಟ್ರಿ ಸಚ್ ಆಸ್ ಇಂಡಿಯಾ, ಇಲ್ಲಿ ಎಲ್ಲ ದೇಶಗಳಿಗೂ ಕಂಪೇರ್ ಮಾಡಿದ್ರೆ ಅತಿ ಹೆಚ್ಚು ಪಾಪ್ಯುಲೇಷನನ್ನು ಹೊಂದಿದ್ದೀವಿ. ಇಲ್ಲಿ ಮ್ಯಾಕ್ಸಿಮಮ್ ರೆವಿನ್ಯೂವನ್ನು ಅಥವಾ ಸರ್ವಿಸಸನ್ನು ಕೊಟ್ಟು ಅವ್ರ ಇನ್ಕಮನ್ನು ಜನರೇಟ್ ಮಾಡಿ ವಿದೌಟ್ ಪೇಯಿಂಗ್ ಟ್ಯಾಕ್ಸ್ ದೇ ಕ್ಯಾನ್ ಈಸಿಲಿ ಎಸ್ಕೇಪ್. ಅದಾಗಬಾರ್ದು ಅಂತ ಹೇಳ್ಬಿಟ್ಟು ಮೆಷರ್ಸ್ ಸಚ್ ಆಸ್ ಗಾಫಾ ಟ್ಯಾಕ್ಸು ಮತ್ತು ಈಕ್ವಲೈಸೇಷನ್ ಲೆವಿ ಅಥವಾ ಗೂಗಲ್ ಟ್ಯಾಕ್ಸ್ ಅಂತ ಕೂಡ ಕರಿತೀವಿ, ಅದನ್ನು ಇಂಪೋಸ್ ಮಾಡಲಾಗುತ್ತೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಸೆಕೆಂಡ್ ಸ್ಟೇಟ್ಮೆಂಟು, France was the first country to introduce the GAFA tax, imposing a levy on the revenue generated by these companies within its borders. Yes, France was the first European country, EU country, and ಅದನ್ನು ಇಂಟ್ರೊಡ್ಯೂಸ್ ಮಾಡಿದ ಮೇಲೆ ಕಾರಣಾಂತರಗಳಿಂದ ಅದನ್ನು ರಿವೋಕ್ ಮಾಡಿತ್ತು ಬಿಕಾಸ್ ಆಫ್ ಪ್ರೆಷರ್ಸ್, ಆ್ಯಂಡ್ ಒನ್ಸ್ ಅಗೇನ್ ಅದನ್ನು ಮತ್ತೆ ಇತ್ತೀಚೆಗೆ ರೀಇಂಟ್ರೊಡ್ಯೂಸ್ ಮಾಡಿದೆ. ಹಾಗಾಗಿ ಇದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಥರ್ಡ್ ಸ್ಟೇಟ್ಮೆಂಟ್, the GAFA tax has been universally accepted and implemented without any opposition or trade tensions between companies ಅಥವಾ countries. It is a red flag. Universally accepted without any opposition, it is not acceptable. It is a generic statement. ಬೇಕು ಅಂತ ಆ ಸ್ಟೇಟ್ಮೆಂಟನ್ನು ರಾಂಗ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನೀಡಿರುವಂಥ ಸ್ಟೇಟ್ಮೆಂಟು. ಸೊ ಹಿಯರ್ A, 1 and 2 only are correct. Next, which among the following is also known as the origin based tax? ಒರಿಜಿನ್ ಬೇಸ್ಡ್ ಟ್ಯಾಕ್ಸ್ ಅಂತ ಯಾವುದನ್ನು ಕರಿತೀವಿ? ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಅಥವಾ ವ್ಯಾಟನ್ನು ಒರಿಜಿನ್ ಬೇಸ್ಡ್ ಟ್ಯಾಕ್ಸ್ ಅಂತ ಕರಿತೀವಿ. ಅಂಡರ್ಸ್ಟುಡ್? ಇದನ್ನು 2017ರಲ್ಲಿ 1st ಜುಲೈ 2017ಗೆ ಯಾವಾಗ GST ಜಾರಿಗೆ ಬಂತು ಅದರಲ್ಲಿ ಸಬ್ಸ್ಯೂವ್ ಮಾಡಿಕೊಂಡು ಇದನ್ನು ಈಗ ಎಲಿಮಿನೇಟ್ ಮಾಡಲಾಗಿದೆ. ರೈಟ್? ಸೊ ಇಷ್ಟಾಗಿತ್ತು ಇವತ್ತಿನ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್. ಐ ಹೋಪ್ ಎಲ್ಲರಿಗೂ ಕೂಡ ಈ 35 days ಚಾಲೆಂಜ್ ತುಂಬ ಹೆಲ್ಪ್ ಆಗ್ತದೆ ಅಂತ ಭಾವಿಸ್ತೀನಿ. ಆ್ಯಂಡ್ ನಿಮಗೆ ಪ್ರತಿನಿತ್ಯ ಈ ಸರ್ವೆ ಮತ್ತು ಬಜೆಟ್ ಜೊತೆಗೆ ಕರೆಂಟ್ ಅಫೇರ್ಸ್ ಜೊತೆಗೆ ಈ ರೀತಿ ಸಬ್ಜೆಕ್ಟ್ ಮೇಲೂ ಸಹ ಪ್ರಶ್ನೆಗಳು ಬೇಕು ಅಂತ ಅನಿಸಿದ್ರೆ, ಎಸ್ಪೆಷಲಿ ಕರೆಂಟ್ಲಿ ನ್ಯೂಸಲ್ಲಿರುವಂತಹ ಸಬ್ಜೆಕ್ಟ್ ಟಾಪಿಕ್ಸ್ ಅಥವಾ ಕೋರ್ ಏರಿಯಾಸ್ ಟಾಪಿಕ್ಸು ಅದ್ರ ಮೇಲೂ ಸಹ ಪ್ರಶ್ನೆಗಳು ಬೇಕು ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ, ಆ್ಯಂಡ್ ಅದಕ್ಕೆ ತಕ್ಕಂತೆ ನಾನು ಆ ಕ್ವಶನ್ಸನ್ನು ಕೂಡ ಇನ್ಕ್ಲೂಡ್ ಮಾಡ್ತೀನಿ. ರೈಟ್? ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ಜಾಯ್ನಿಂಗ್. ಏನಾದರೂ ಫೀಡ್ಬ್ಯಾಕ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಲ್ ಸಿ ಟು ಇಟ್. ರೈಟ್? ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್. ಬಾಯ್.